ಬಳಗದಲ್ಲಿ ಅಭ್ಯರ್ಥಿಗಳಾಗಿ ಕ್ರೈಟೀರಿಯಾ ಯಾರು ಜನರ ಮಧ್ಯೆ ಕೆಲಸ ಮಾಡ್ಕೊಂಡಿದ್ದಾರೆ, ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅಂಥವ್ರನ್ನ ಹುಡುಕ್ತೀವಿ. ಜೊತೆಗೆ ಮುಂಚೆಯಿಂದನೂ ಕೂಡ ರಾಷ್ಟ್ರೀಯ ವಿಚಾರಗಳನ್ನು, ಹಿಂದುತ್ವ ವಿಚಾರಗಳನ್ನ ಇಟ್ಕೊಂಡು ಹೋರಾಟಗಳು ಮಾಡ್ಕೊಂಬಂದಿದ್ದಾರೆ, ಅವ್ರನ್ನೂ ಕೂಡ ಇಟ್ಕೊಂಡಿರ್ತೀವಿ. ಎರಡೂ ಅಂಶವನ್ನು ಇಟ್ಕೊಂಡು ನಾವು ಎಲ್ಲ ಅದಕ್ಕೆ ಹೇಳ್ತೀನಲ್ಲ, ಆಯಾ ವಾರ್ಡ್ನಲ್ಲೇ ಹೋಗಿ ಆಯಾ ವಾರ್ಡ್ನಲ್ಲಿರೋಂಥ ಪ್ರಮುಖ ಕಾರ್ಯಕರ್ತರನ್ನ, ಅಲ್ಲೇ ಯುವಕಗಳನ್ನ, ಮಹಿಳಾ ಮಂಡಳಿಗಳನ್ನು ಕೂರಿಸ್ಕೊಂಡು ಯಾರು ನಿಮ್ಮ ಅಭ್ಯರ್ಥಿ ಆದರೆ ಒಳ್ಳೆಯದು ಅನ್ನೋ ಲೆಕ್ಕದಲ್ಲಿ ಇಟ್ಕೊಂಡು ನಾವು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತೇವೆ. ಅದೆಲ್ಲ ಗೊತ್ತಿಲ್ಲ, ಏನೇನಾಗುತ್ತೆ ಬಿಡುತ್ತೆ, ರಾಜಕಾರಣ ಅಲ್ಲ ಇದು. ಅನೇಕ ಪಕ್ಷಗಳು ಹೋಗಿ ಬಂದಿದ್ದಾರೆ. ಇದ್ರ ಬಗ್ಗೆ ನಾನು ಟೀಕೆ ಮಾಡಿ ಅವ್ರವ್ರ ವೈಯಕ್ತಿಕ ಆಸಕ್ತಿ ಅದು. ಕಾಂಗ್ರೆಸ್ಗೆ ಹೋಗಿರೋರು ಬಿ ಜೆ ಪಿ ಬಂದಿದ್ದಾರೆ, ಬಿ ಜೆ ಪಿ ಹೋಗಿರೋರು ಕಾಂಗ್ರೆಸ್ಗೆ ಹೋಗಿದ್ದಾರೆ, JDS ಬಿ ಜೆ ಪಿ ಒಂದಾಗಿದೆ. ಈಗ ಈ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಅವರು ಒಟ್ಟಿಗೆ ನಿಲ್ತಾರೋ ಬೇರೆ ಬೇರೆ ನಿಲ್ತಾರೋ ಒಂದೂ ಗೊತ್ತಿಲ್ಲ. ಹಾಗಾಗಿ ಬಂಡಾಯ ಅನ್ನೋದ್ರದ್ದು ಬಗ್ಗೆ ಅದೇನೇ ಕ್ರೈಟೀರಿಯಾ ಅಲ್ಲ. ಹಿಂದುತ್ವಕ್ಕೆ ಮೊದಲನೇ ಸ್ಥಾನ ನಂಬರ್ 1. ನಂಬರ್ 2 ಜನರ ಮಧ್ಯೆ ಇದ್ದು ಸೇವಾ ಚಟುವಟಿಕೆಗಳು ಯಾರು ಭಾಗವಹಿಸಿರ್ತಾರೋ ಅಂಥವ್ರಿಗೆ ಹೆಚ್ಚಿನ ಅವಕಾಶ. ಮತ್ತೆಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡ್ತೀವಿ, ಯಾರೋ ಒಬ್ಬೊಬ್ಬರು ತೀರ್ಮಾನ ತಗೊಳ್ಳಲ್ಲ. ಒಂದೂ ಕೊಡಲ್ಲ. ಗೊತ್ತಿಲ್ಲ ನನಗೆ. ನಾನು BJP ಬೆಳೆಸೋಕ್ಕೆ ಹೋಗ್ತಾ ಇಲ್ಲ. ಈಗ ಶಿವಮೊಗ್ಗ ನಗರ ಜನ ನಮಗೇನು ರಾಷ್ಟ್ರಭಕ್ತ ಬೆಳಗಕ್ಕೆ ಬೆಂಬಲ ಕೊಟ್ಕೊಂಡು ಬಂದಿದ್ದಾರೆ. ನೋಡಿ, ಅನೇಕ ಕಾರ್ಯಕ್ರಮ ನಾವು ಮಾಡ್ತಿದ್ದೀವಿ. ಎಷ್ಟರ ಮಟ್ಟಿಗೆ ಬೆಂಬಲ ಸಿಗ್ತಾ ಇದೆ? ಈ ಆಶ್ರಯ ಮನೆಗಳು ಅವ್ರಿಗೆ ಬೇಕು, ಮನೆಗಳಿಗೆ ಬೇಕು ಅಂತ ಹೊರಟಾಗ ನಮ್ಮೇಲೆ ನಂಬಿಕೆಯಿಂದ ಬರ್ತಾ ಇದ್ದಾರೆ. ಕಟ್ಟಡ ಕಾರ್ಮಿಕರು ಶಿವಮೊಗ್ಗ ನಗರದಲ್ಲಿ ಅಷ್ಟೊಂದು ಜನ ಬೆಂಬಲ ಕೊಡ್ತಿರೋ ನಿಜಕ್ಕೂ ನಂಗೆ ತುಂಬ ಸಂತೋಷ. ನಾನು ಅದಕ್ಕೋಸ್ಕರ BJP ಹೊಡೆತ ಬೀಳುತ್ತಾ ಅಂತ ಪ್ರಶ್ನೆ ಕೇಳ್ತಾ ಇದ್ದೀರಿ ನೀವು. ಇವು ಶಿವಮೊಗ್ಗ ಜಿಲ್ಲೆ BJP ಕಥೆ ಏನು? ಲೋಕಸಭೆ ಚುನಾವಣೆ ನಿಜಕ್ಕೂ ಕೂಡ ನರೇಂದ್ರ ಮೋದಿ ಬೆಂಬಲದಿಂದ ಗೆದ್ದರು, ಸಂತೋಷ. ಕೆಲವು ಕಡೆ ಅಲ್ಲೂ ಸೋತರು. ಅಲ್ಲಿ JDS ಇಲ್ಲಿದ್ದರೆ ಏನು ಕತೆ ಆಗ್ತಿತ್ತೋ ಭಗವಂತನಿಗೆ ಗೊತ್ತು. ಆದರೂ ನಾವು 7 ಸೀಟನ್ನು ಕಳ್ಕೊಂಡ್ವಿ. ಇರಲಿ, 3 MLC ಕಳ್ಕೊಂಡ್ವಿ. ಹಾಲು ಒಕ್ಕೂಟ ಭಾಳ ಆಸಕ್ತಿ ತಗೊಂಡ್ರು MP ಅವರು. DCC ಬ್ಯಾಂಕ್ ಹುಡುಕ್ಬೇಕು BJP ಎಲ್ಲಿದೆ ಅಂತ ಅನ್ನೋ ಸ್ಥಿತಿ ತಂದುಬಿಟ್ಟಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ತುಂಬ ನೋವಿಂದ ಈ ಮಾತು ಹೇಳ್ತಾ ಇದ್ದೀನಿ. ಶಿಕಾರಿಪುರ ಮುನ್ಸಿಪಾಲ್ಟಿ ಮುಂಚೆನೇ ಹೋಗಿತ್ತು. ಆಮೇಲೆ ಯಾರು ಕಾಂಗ್ರೆಸ್ನವರು ಅವರು ಇವ್ರನ್ನ ಪಕ್ಷಾಂತರ ಮಾಡಿಕೊಂಡು ಅವರು ಅಧಿಕಾರ ನಡೆಸ್ತಾರೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಶಿವಮೊಗ್ಗ ಜಿಲ್ಲೆ ನಿಜಕ್ಕೂ ಕೂಡ ಕಟ್ಟು ಬೆಳೆಸಿರೋಂಥ ಜಿಲ್ಲೆ BJP. ನಾವು ಲೋಕಸಭಾ ಸದಸ್ಯರ ಕಡೆ ಗಮನ ಕೊಡಬೇಕು. ಹಾಲು ಒಕ್ಕೂಟ ಹಿಂಗೆ ಯಾಕೆ, KMF ಹಿಂಗೆ ಯಾಕಾಯ್ತು, DCC ಬ್ಯಾಂಕ್ ಹಿಂಗಾಗಿ ಯಾಕಾಯಿತು, ಯಾಕೆ ಯಾರೂ ಗೆಲ್ಲಿಲ್ಲ, ಇಷ್ಟು ಹಿನ್ನಡೆ ಆಗೋದಕ್ಕೆ ಕಾರಣ ಏನು? ಅವರು ಸಾಕಷ್ಟು ಮೀಟಿಂಗ್ಗಳು ತೊಗೊಂಡ್ರು, ನನಗೆ ಗೊತ್ತು. ಹೇಗಾರು ಮಾಡಿ DCC ಬ್ಯಾಂಕು ಹಿಡಿಬೇಕು, ಹೇಗಾರು ಮಾಡಿ ಹಾಲು ಒಕ್ಕೂಟ ಹಿಡಿಬೇಕು, ಭಾಳ ಪ್ರಯತ್ನ ನಡೆಸಿದ್ರು ಅವರು. ಹಿನ್ನಡೆ ಆಗಿದ್ದಕ್ಕೆ ಕಾರಣ ಏನು? ಹಿಂದೆ ಏನು ಭಾರತೀಯ ಜನತಾ ಪಾರ್ಟಿ ಸಂಘಟನಾತ್ಮಕವಾಗಿ ಪ್ರಯತ್ನ ನಡೆಸ್ತಾ ಇದ್ವಿ, ಹಿಂದೆ ಯಾವ ವಿಚಾರ ತಗೊಂಡು ಹೋರಾಟಗಳು ಮಾಡ್ತಿದ್ವಿ, ಆ ವಿಚಾರಕ್ಕೂ ಇವತ್ತು ತಿಲಾಂಜಲಿ ಇದೆ. ಸಂಘಟನಾತ್ಮಕವಾಗಿ ಒಟ್ಟಿಗೆ ಕೂತು ಚರ್ಚೆ ಮಾಡೋದ್ರಲ್ಲೂ ಕೂಡ ತಿಲಾಂಜಲಿ ಆಗಿರೋದ್ರಿಂದ ಜನ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಹಾಲು ಒಕ್ಕೂಟ ಮತ್ತು DCC ಬ್ಯಾಂಕ್ ತಾಜಾ ಉದಾಹರಣೆಗಳು ಭಾರತೀಯ ಜನತಾ ಪಾರ್ಟಿ ತಿರಸ್ಕಾರ ಮಾಡಿದ್ದಾರೆ. ಇದ್ರ ಬಗ್ಗೆ ಗಮನಿಸಬೇಕು ವಿನಃ ನಾನು ಅದ್ರ ಬಗ್ಗೆ ಬೆಳೆಸೋಕ್ಕೆ ಹೋಗೋದು ನನ್ನ ಕೆಲಸ ಅಲ್ಲ. ನಾನು ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ರಾಷ್ಟ್ರಭಕ್ತ ಬಳಗದ ಮುಖಾಂತರ ಪೂರ್ಣ ಬಹುಮತ ಪಡಿತೀವಿ ಅಂತ ವಿಶ್ವಾಸ ಕೂಡ ನನಗಿದೆ. ನಮಗೆ ನಮ್ಮ ಅಭ್ಯರ್ಥಿಗಳು ಹಾಕಿದಂಥ ಸಂದರ್ಭದಲ್ಲಿ ನೀವು ಆಶ್ಚರ್ಯಪಡ್ತೀರ. ಅಷ್ಟರ ಮಟ್ಟಿಗೆ ಸಮಾಜ ಸೇವೆಯಲ್ಲಿ ಕೆಲಸ ಮಾಡಿರೋರು, ಜನರ ಮಧ್ಯೆ ಇರೋರು ಅಂಥ ಅಭ್ಯರ್ಥಿಗಳಿಂದ ಹುಡುಕಾಕ್ತೀವಿ ನಾವು. ನಾನು ಹೇಳಿದ್ನಲ್ಲ, ಯಾಕೆ ನಾನು ಮುಸಲ್ಮಾನರ ಬಗ್ಗೆ ಹೇಳಿದೆ ಅಂದರೆ, ನಾನು ಕ್ರಿಶ್ಚಿಯನ್ರ ಬಗ್ಗೆ ನಾನು ಮಾತಾಡಿಲ್ಲ. ಇನ್ನು ಬಾಂಗ್ಲಾ ಗಮನಿಸಿ, ಆ ಕ್ರಿಶ್ಚಿಯನ್ರನ್ನ, ಹಿಂದೂಗಳನ್ನ, ಬೌದ್ಧರನ್ನ, ಸಿಖ್ರನ್ನ ಕೊಚ್ಚಿ ಕೊಂದ್ಬಿಟ್ರೆ ಏನು ತಪ್ಪು ಮಾಡಿದ್ರು? ಬಂದೆ. ನಾನು ಯಾಕೆ ಮುಸಲ್ಮಾನರ ಬಗ್ಗೆ ಇಲ್ಲಿ ಹೇಳ್ತಿದ್ದೀನಿ ಅಂತಂದರೆ, ಶಿವಮೊಗ್ಗದಲ್ಲಿರೋಂಥ ಮುಸಲ್ಮಾನರು ಅತಿ ಹೆಚ್ಚು ಅವರು ರಾಷ್ಟ್ರಭಕ್ತರ ಜೊತೆಗಿಲ್ಲ, ಭಾರತೀಯ ಜನತಾ ಪಾರ್ಟಿ ಜೊತೆಗೂ ಇಲ್ಲ. ನಿಜಕ್ಕೂ ಕೂಡ ನಾನು ರಾಷ್ಟ್ರಭಕ್ತ ಇದ್ದೇನೆ, ನಾನು ಖಂಡಿತ ಇಲ್ಲಿ ಯಾವುದೇ ಕಾರಣಕ್ಕೂ ದ್ರೋಹ ಮಾಡೋದಿಲ್ಲ ಅಂತ ಬಂದಂಥ ಮುಸಲ್ಮಾನರನ್ನ ಗಮನಿಸಿ ಅಂಥವ್ರಿಗೂ ಕೂಡ ಖಂಡಿತ ಕೊಡ್ತೇವೆ.
ಖಂಡಿತ ಮಾಡ್ತೀವಿ, ಇಲ್ಲ ಅಂತಲ್ಲ. ನಾನು ಯಾಕೆ ಇಷ್ಟು ನೋವಿಂದ ಹೇಳ್ತಿದ್ದೀನಿ ಅಂತಂದರೆ, ಇಷ್ಟು ದಿನದ ಅನುಭವ. ಬಾಂಗ್ಲಾ ನೆನಪು ಬಂದುಬಿಡ್ತು ನನಗೆ. ನೀವು ಮುಸಲ್ಮಾನರು ಅಂತಿದ್ದಂಗೆ ನನಗೆ ಬಂದಿದ್ದು ಬಾಂಗ್ಲಾ. ಅಲ್ಲಿ ಕ್ರಿಶ್ಚಿಯನ್ರು ಎಷ್ಟು ಅನುಭವಿಸ್ತಾ ಇದ್ದಾರೆ, ಅಲ್ಲಿ ಹಿಂದೂಗಳು ಎಷ್ಟು ಅನುಭವಿಸ್ತಾ ಇದ್ದಾರೆ. ಮನೆ 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 ನುಗ್ಗು ಹೊಡಿತಾರಲ್ಲ, ಇದನ್ನು ಅಲ್ಲಿ ನೆನಪಾಯ್ತುವಿನ. ನಿಜಕ್ಕೂ ಶಿವಮೊಗ್ಗ ನಗರದಲ್ಲಿ ಮಹಾನಗರ ಪಾಲಿಕೆಯಲ್ಲಿರೋಂಥ ರಾಷ್ಟ್ರಭಕ್ತರು, ನಾನು ರಾಷ್ಟ್ರಭಕ್ತರು ನಿಮ್ಮ ಭಾವನೆಗೆ ತಕ್ಕಂತೆ ಇರ್ತೇನೆ, ನಾನು ಸಮಾಜ ಸೇವೆ ಮಾಡ್ತೇನೆ ಅಂತ ಬಂದಂಥ ಮುಸಲ್ಮಾನರಿಗೂ ಕ್ರಿಶ್ಚಿಯನ್ರು ಯಾರು ಇರ್ಬೋದು ಅವ್ರಿಗೂ ಅವಕಾಶ ಮಾಡ್ತೇವೆ.